ಕುರಿಗಾಯಿ ಮೇಲೆ ಚಿರತೆ ದಾಳಿ, ಗಂಭೀರ ಗಾಯಗೊಂಡ ಕುರಿಗಾಯಿ ಆಸ್ಪತ್ರೆಗೆ ದಾಖಲು. ತಾಲೂಕಿನ ಮಾನಗಲ್ಲು ಗ್ರಾಮದ ಮುನಿಯಪ್ಪ ಚಿರತೆ ದಾಳಿಗೆ ಗಂಭೀರ ಗಾಯಗೊಂಡವರಾಗಿದ್ದಾರೆ. ಎಂದಿನಂತೆ ತಮ್ಮ ಜಮೀನಿನ ಬಳಿ ಬುಧವಾರ ಕುರಿ, ಹಸು, ಮೇಕೆಗಳನ್ನು ಮೇಯಿಸುವ ವೇಳೆ ಏಕಾಏಕಿ ಚಿರತೆ ಪ್ರತ್ಯಕ್ಷವಾಗಿ ಕುರಿ, ಮೇಕೆ, ಹಸುಗಳ ಮೇಲೆ ದಾಳಿ ನಡೆಸುವ ವೇಳೆ ಕುರಿಗಳನ್ನು ರಕ್ಷಿಸಲು ಮುಂದಾದ ಮುನಿಯಪ್ಪರ ಮೇಲೆ ಚಿರತೆ ದಾಳಿ ನಡೆಸಿ ತಲೆ, ಬಾಯಿ, ತುಟಿ, ಕೈ ಭಾಗಗಳಿಗೆ ತೀವ್ರವಾಗಿ ಗಾಯಗೊಳಿಸಿದೆ. ಈ ವೇಳೆ ಸ್ಥಳೀಯರು ಗಾಯಗೊಂಡ ಮುನಿಯಪ್ಪ ಅವರನ್ನು ಮಾಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ತಿಳಿದ ಕೂಡಲೇ ವಲಯ ಅರಣ್ಯಾಧಿಕಾರಿ ಚೈತ್ರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಮುನಿಯಪ್ಪ ಅವರ ಆರೋಗ್ಯ ವಿಚಾರಿಸಿದರು. ಕಳೆದ 2 ತಿಂಗಳಿಂದ ಚಿರತೆ ಗ್ರಾಮದ ಬಳಿ ಹಾಗೂ ಹೊಲಗಳ ಬಳಿ ಪ್ರತ್ಯಕ್ಷವಾಗಿ ಸಾಕಷ್ಟು ರೈತರು ಸಾಕಿದ ಕುರಿಗಳನ್ನು ಮೃತಗೊಳಿಸಿದೆ. ಚಿರತೆ ಹಾವಳಿ ತಡೆಗಟ್ಟುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೂ ಬೋನಿಟ್ಟು ಚಿರತೆ ಸೆರೆಗೆ ಮುಂದಾಗದೇ ಇರುವುದೇ ಈ ದುರ್ಘಟನೆಗೆ ಕಾರಣವಾಗಿದೆ ಎಂದು ಸ್ಥಳೀಯರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತಾವೇನಾಗಿದ್ದೀರಾ? ಮಧ್ಯಾಹ್ನ ಒಂದು ಎರಡು ಗಂಟೆ ಸಮಯದಲ್ಲಿ ಕುರಿ ಮೇಯಿಸ್ಕೊಂಡೇನೋ ಒಂದತ್ರ ಇದ್ದಾಗ ಚಿರತೆ ಏಕಾಏಕಿ ಅಟ್ಯಾಕ್ ಮಾಡಿದ ತಕ್ಷಣ ಅವ್ರು ಏನು ಮಾಡಿದಾರೆ, ಅಲ್ಲಿಂದ ಊರಿನವರು ಯಾರು ನೋಡಿಬಿಟ್ಟು ಕರ್ಕೊಂಬಂದಾಗ ನಮ್ಮ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿ ಇವಾಗ ಹೆಚ್ಚಿನ ಚಿಕಿತ್ಸೆಗೆ ಏನಿಲ್ಲ, ಸ್ವಲ್ಪ ನಡುವು ಕಡೆ ತಲೆಗೆ ಭಯ ಹಾಕಿರೋದ್ರಿಂದ ಸ್ವಲ್ಪ ಟ್ರೀಟ್ಮೆಂಟ್ ಆಗಿಬಿಟ್ಟು ಮಾಡಿದ್ದಾರೆ. ಯಶವಂತ್ ಸರ್ ನೋಡಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಆಶ್ರಮನ ನೋಡಿದ್ರು, ಆಶ್ರಮ ನೋಡ್ಬಿಟ್ಟಾದ್ರು ಮತ್ತೆ ಯಶವಂತ್ ಸರ್ ನೋಡಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಏನೇನಾಗಿದೆ ಸರ್? ಈಗ ಬಾಯಿಯಿಂದ ಕಿತ್ತಾಕಿ ತುಟಿ ಫುಲ್ ಅಂದೋಗಿದೆ ಹೊರಗಡೆ, ಮೇಲ್ಗಡೆ ತಲೆ ಒಂದು 2 ಕಡೆ ಕೈ ಕಚ್ಚಿದೆ, ಒಂದು 2-3 ಕಡೆ 4 ಕಡೆ ಆಗಿದೆ, ಇಂಜುರೀಸ್ ಆಗಿದೆ. ಮತ್ತು ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾಗಿದೆಯಾ ಸರ್ ಇವ್ರಿಗೆ? ಅದು ನಮ್ಮ ವೈದ್ಯಕರಿಗೆ ಹೇಳ್ತಾರೆ ಅಷ್ಟೇ. ಸದ್ಯಕ್ಕೆ ಸಾಕಷ್ಟೇ ಅಂತ ಅಂದ್ಬಿಟ್ಟು ಇಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಈಗ ಸರ್ ಟ್ರೀಟ್ಮೆಂಟ್ ಎಲ್ಲ ಕಂಟಿನ್ಯೂ ಮಾಡಿದ್ದಾರೆ. ಒಂದು ಲೋಟ ತಗೋಬೇಕು, ಒಂದು ಸ್ಪೂನು, ಫೋನ್ ಚಾರ್ಜರು, ಆಧಾರ್ ಕಾರ್ಡು, ರೇಷನ್ ಕಾರ್ಡು. ಮಾನಗಲ್ ಗ್ರಾಮದಲ್ಲಿ ಇವತ್ತು ಹೊಲದ ಹತ್ರ ದನ ಕುರಿ ಮೇಸಕ್ಕೆ ಹೋಗಿರೋದು ಅಂತ ಇವತ್ತು ಚಿರತೆ ದಾಳಿ ಮಾಡಿದೆ. ಬಟ್ಟು ಪ್ರಾಣಕ್ಕೆ ಅಪಾಯ. ಆದರೆ ಏನು ನಮ್ಮ ತಾಲೂಕಿನಲ್ಲಿ ಅಂತಂದರೆ ಇವತ್ತು ಚಿರತೆಯಿಂದ ರೈತರಿಗೆ ತೊಂದರೆ ಆಗ್ತಾಯಿದೆ. ನಮ್ಮ ತಾಲೂಕಿನಲ್ಲಿ ಚಿರತೆ ಇರೋದ್ರಿಂದ ಅಧಿಕಾರಿಗಳು ನಿರ್ಲಕ್ಷ್ಯೆಯಿಂದ ಎಲ್ಲೋ ಒಂದು ಕಡೆ ಬೌನ್ ಇಟ್ಬಿಟ್ಟು ಬೇರೆ ಕಡೆ ಕಳಿಸ್ತಿದ್ದಾರೆ. ಅವರೆಲ್ಲ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಬರ್ತಾರೆ. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಅದರ ಗಮನ ಹರಿಸಬೇಕು. ಮತ್ತು ನಿಟ್ಟಿನಲ್ಲಿ ನಮ್ಮ ತಾಲೂಕಿಗೆ ರೈತರಿಗೆ ನೇರವಾಗಿ ಅವ್ರಿಗೆ ಅನ್ಯಾಯ ಆಗಿರೋದ ವಿರುದ್ಧವಾಗಿ ನಿಂತು ಹಣವನ್ನು ಬಿಡುಗಡೆ ಮಾಡಿಕೊಡ್ಬೇಕು. ಇವತ್ತು ಅಲ್ಲೇ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತು ಮಾನಗಲ್ ಗ್ರಾಮದ ನಾರಾಯಣಪ್ಪನವ್ರಿಗೆ ಇವತ್ತು ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ನಮ್ಮ ತಾಲೂಕಿನಲ್ಲಿ ಹಾಗೂ ನಮ್ಮ ಶಾಸಕರು ಕೂಡ ಈ ಚಿರತೆ ಅವಳಿ ದಾಳಿಯಾಗಿರೋದ್ರಿಂದ ಅಧಿಕಾರಿಗಳಿಗೆ ಒಂಚೂರು ಎಚ್ಚರಿಸಬೇಕು ಅಂತ ನಮ್ಮ ಶಾಸಕರಿಗೆ ಒಂದು ಮನವಿ ಕೂಡ ನಾನು ಮಾಡ್ತೀನಿ. ಆದರೆ ಎಲ್ಲೋ ಒಂದು ಕಡೆ ಹೋಗಿ ಅವರು ನಿರ್ಲಕ್ಷ್ಯೆಯಿಂದ ಬೌನ್ಗಳು ಇಪ್ಪತ್ತಾದ್ರೆ ಇವತ್ತು ನಮ್ಮ ಕೇಳಿದ್ರೆ ಅವರು ಅಧಿಕಾರಿಗಳು ಕೇಳಿದ್ರೆ ಬೌನ್ಗಳು ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಚಿರತೆ ಜಾಸ್ತಿ ಅವಳೆ ಹೆಚ್ಚಾಗಿರೋದ್ರಿಂದ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಬೇಕು. ಇಲ್ಲ ಅಂತಂದರೆ ನಾನು ಸಂಘಟನೆಯಿಂದ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ವಿಷಯ ಮಾಡ್ತೀನಿ. ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷರು. ಸರ್, ಈ ಹಿಂದೆನೂ ಸಹ ಗ್ರಾಮದಲ್ಲಿ ಚಿರತೆ ಹಾವಳಿ ಆಗಿದ್ದಂತೆ ಮತ್ತು ಅಲ್ಲಿನ ಕುರಿಗಳನ್ನು ಸಹ ಒತ್ತೊಯ್ದಿದೆ. ಅದಾದರೂ ಸಹ ಅಲ್ಲಿ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿರಲಿಲ್ವಂತ ಸರ್? ಸರ್, ಇವಾಗ ನಾವು ಅದ್ರ ಬಗ್ಗೆ ಇವತ್ತಲ್ಲೇ ನಾನು ಅಧಿಕಾರಿ ಚೈತ್ರ ಮೇಡಮ್ಗೆ ಕರೆನೂ ಕೂಡ ಮಾಡಿದ್ದೀನಿ. ಮತ್ತು ಇವಾಗ ಇಲ್ಲಿ ಒಂದು ಭೇಟಿನೂ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ನಾಳೆಯಿಂದ ನಾನು ಬೇರೆ ಕಡೆ ಭವನ ವ್ಯವಸ್ಥೆ ಮಾಡ್ಕೊಂಡು ಈ ಕ್ಷಣದಲ್ಲೇ ನಾನು ಎಲ್ಲ ಕಡೆಯೂ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಈಗ ಆಲ್ರೆಡಿ ಈಗ ಅಧಿಕಾರಿ ಹೇಳಿದ್ದಾರೆ. ಅವ್ರೇನಾರ ನಾಳೆಯಿಂದನೂ ಅದನ್ನ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಹೋರಾಟ ಕೂಡ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗಳು ಸ್ಪಂದಿಸ್ತಾರೆ ಹೋದಲ್ಲಿ ನೀವು ಉಗ್ರ ಹೋರಾಟಕ್ಕೆ ತಯಾರಿದ್ದೀರಾ ಸರ್? ಹೌದು, ಒಂದು ಹೋರಾಟವನ್ನು ಮಾಡ್ತೀನಿ. ರೈತರಿಗೆ ಅನ್ಯಾಯ ಆಗಿರೋ ಕ್ಷಣದಲ್ಲೇ ನಾನು ಕೂಡ ಹೋರಾಟವನ್ನು ಕೂಡ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮ್ಮ ಹೆಸರು ಸರ್?
ರಾಜಣ್ಣ, ನವನಿರ್ಮಾಣ ವೇದಿಕೆ.